ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇದು ಸಂಡೇ ವ್ಲಾಗ್. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ತಿಂಡಿಗೆ ಹುಳಿ ಜಿಂಕ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ಹುಳಿ ಜಿಂಕ ರೆಸಿಪಿ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ತಿಂಡಿದು. ಸಂಜು ಮತ್ತು ಚಿನ್ನು ಇಬ್ಬರು ತಿಂಡಿ ತಿಂದ್ಬಿಟ್ಟು ಅವ್ರಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟೆ. ಇಬ್ಬರು ತಿಂದ್ಬಿಟ್ಟು ಆಚೆ ಕಡೆ ಇದ್ದಾರೆ. ನಾನು ಇವಾಗ ತಿಂಡಿ ತಿಂದ್ಬಿಟ್ಟು ಹೋಗಬೇಕು. ಹಾಗೆ ಸಂಜು ಚಿನ್ನುಗೆ ಅಂತ ಹೇಳಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಅವ್ನು ತುಂಬ ದಿನದಿಂದ ಆಸೆ ಪಡ್ತಿದ್ದ. ಟೆಂಟ್ ಹೌಸ್ ಬೇಕು ಅಂತ. ಸೊ ಅದನ್ನು ಆರ್ಡರ್ ಮಾಡಿದ್ದಾರೆ. ಅವರು ಬರ್ತಿದ್ದೀನಿ ಅಂತ ಅಂದರು. ಸೊ ಅವ್ರು ಅದಕ್ಕೆ ಸಂಜು ಆಚೆ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಚಿನ್ನುಗಂತೂ ಫುಲ್ ಖುಷಿ. ಏನು ಸರ್ಪ್ರೈಸ್ ಗಿಫ್ಟ್ ಬರುತ್ತೆ, ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾನೆ. ಅವನು ಆ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಂತ ಆ ರೋಡ್ವರೆಗೂ ಲಾಸ್ಟ್ವರೆಗೂ ಹೋಗೋದು ಬರೋದು ಮಾಡ್ತಾ ಇದ್ದಾನೆ. ಇನ್ನೇನು ಬರ್ತೀನಿ ಅಂತ ಅಂದರು. ಸೊ ಸಂಜು ವೆಯ್ಟ್ ಮಾಡ್ತಿದ್ದಾರೆ. ನಾನು ಸಹ ತಿಂಡಿ ತಿಂದ್ಬಿಟ್ಟು ಆಚೆ ಬಂದೆ. ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಅವರು ವೆಯ್ಟ್ ಮಾಡ್ತಿದ್ದಾರೆ. ಇನ್ನೇನು ಬರ್ತಿದೆ ಅಂತ ಹೇಳಿದ್ರು. ಚಿನ್ನು ಡೈಲಿ ಚಾಪೆ ತೊಗೊಳ್ಳೋದು, ಮನೇಲಿರೋ ಕರ್ಟನ್ಸ್ ತೊಗೊಳ್ಳೋದು, ಅದರಲ್ಲೆಲ್ಲ ಟೆಂಟ್ ಹೌಸ್ ಮಾಡ್ಕೊಳ್ಳೋದು, ಆಟ ಆಡೋದು, ಆ ಥರ ಎಲ್ಲ ಮಾಡ್ತಿದ್ದ. ನನಗೂ ಡೈಲಿ ಅದನ್ನು ಅವನು ಆಟ ಆಡಾದ್ಮೇಲೆ ಎತ್ತಿಟ್ಟು ಸಾಕಾಗ್ತಿತ್ತು. ಸೊ ಅದಕ್ಕೆ ಪರ್ಮನೆಂಟಾಗಿ ಅವ್ನಿಗೊಂದು ಟೆಂಟ್ ಹೌಸ್ ತೊಗೊಟ್ಬಿಟ್ರೆ ಅವ್ನಿಗೆ ಬೇಕಾದಾಗ ಆಟ ಆಡ್ಕೊಳ್ತಾನೆ ಅಂತ ಹೇಳಿ ತರಿಸ್ತಾ ಇದ್ದೀನಿ ಇವತ್ತು. ಸಂಜು ಆರ್ಡರ್ ಮಾಡಿದರು. ಅವನಿಗೆ ಗೊತ್ತಿಲ್ಲ ಏನು ಆರ್ಡರ್ ಮಾಡಿದ್ದೀವಿ ಅಂತ. ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ವಿ. ಅವನಿಗೆ ಫುಲ್ ಖುಷಿ. ಅವನಿಗೆ ಎಷ್ಟು ಖುಷಿ ಅಂದರೆ ಎಷ್ಟು ವೆಯ್ಟ್ ಮಾಡ್ತಿದ್ದ ಅಂತಂದರೆ ಆ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಂತ ಅಲ್ಲಿಗೆ ಹೋಗೋದು ಈ ಕಡೆ ಬರೋದು ಹಾಗೆ ಮಾಡ್ತಿದ್ದ. ಫೈನಲಿ ಬಂತು. ಅವನು ಕರಿ ಸಂಜು ಅಲ್ಲೋಗಿದ್ದಾನೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಟೆಂಟ್ ಹೌಸ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ತರಿಸಿದಾಗ ನಿಮಗೂ ಕೂಡ ಈಸಿ ಆಗುತ್ತೆ ಅದನ್ನೆಲ್ಲ ಫಿಕ್ಸ್ ಮಾಡೋದಕ್ಕೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ? ಬಾ ಬಂತಲ್ಲ. ವೆಯ್ಟ್ ಚಿನ್ನು, ವೆಯ್ಟ್. ಹ್ಯಾಪಿ ಚಿನ್ನು? ನಾನು ತಾನೇ ಹೇಳಿ ತರಿಸಿರೋದು. ಆಹಾ ಹಾ ಹಾ ಹಾ, ನನಗೆ ಥ್ಯಾಂಕ್ಸ್ ಹೇಳಿಲ್ಲ ನೀನು. ಚಿನ್ನುಗಂತೂ ಫಸ್ಟ್ ಎಷ್ಟೊತ್ತಿಗೆ ಟೆಂಟ್ ಹಾಕ್ಬಿಡೋಣ ಅಂತ ಅನ್ಸ್ಬಿಟ್ಟಿದೆ. ನಿಧಾನ. ನಿಂಗೆ ಗೊತ್ತಾಗುತ್ತಾ ಚಿನ್ನು? ಪಪ್ಪಂಗೆ ಕೊಡು. ಸರಿ, ಯೆಲ್ಲೋ ಕಲರ್ ಅಲ್ವಾ ಮಾಡಿದ್ದು? ಯೆಲ್ಲೋ ಕಲರ್ ಅಲ್ವಾ ನಿಂದು? ಮಾಡಿ ಸಂಜು. One, two, three, one, two, three, five ಮಾಡಬೇಕು ತಾನೆ? five ಇದೊಂದು ಐತೆ ಫಿಕ್ಸ್ ಮಾಡೋದು. ಇಲ್ಲ ಹಿಂಗೆ
ರೆಡಿ ಆಯ್ತಲ್ಲ ಚಿನ್ನು ನಿಂದು ಮನೆ? ಪಾಪ ಇಲ್ಲ ಹಾಕು ಇಲ್ಲ ಹಾಕು ಇಲ್ಲ ಹಾಕು. ರೂಮ್ ಒಳಗಡೆ ಫಿಕ್ಸ್ ಮಾಡಿ. ಆದ್ರೆ ಡೋರೇ ಇಲ್ವಲ್ಲ. ಡೋರ್ ಇದ್ರಲ್ಲೇ ಬರುತ್ತೆ ನೋಡೀಗ. ಡೋರ್ ಈ ಕಡೆ ಐತೆ. ನಮ್ಮ ಚಿನ್ನು ಮನೆ ರೆಡಿ. ಚಿನ್ನು ಹಾ ಹ್ಯಾಪಿ? ಹಾ ಓಪನ್ ದಿ ಡೋರ್. ಅವನು ಯಾವಾಗಲೂ ಅದು ಇದು ಕರ್ಟನ್ ತಗೊಳ್ಳೋದು, ಚಾಪೆ ತಗೊಳ್ಳೋದು, ಈ ಥರ ಎಲ್ಲ ತಗೊಂಡು ಮನೆ ಮಾಡ್ಕೊಂಡು ಆಟ ಆಡ್ತಿದ್ದ. ಅದಕ್ಕೆ ಅಂತಲೇ ಹೇಳಿ ಇವತ್ತು ತರಿಸಿದ್ದೀವಿ. ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾನೆ. ಪಾಪ ಇದ್ರಲ್ಲಿ ಇನ್ಮೇಲೆ ಚಿನ್ನು ಇನ್ಮೇಲೆ ಅಲ್ಲೇನ ಹೋಮ್ವರ್ಕ್ ಎಲ್ಲ ಮಾಡೋದು, ಹೋಮ್ವರ್ಕ್ ಮಾಡೋದು, ಊಟ ಮಾಡೋದು ಎಲ್ಲ ಅಲ್ಲೇ ಅಂತೆ. ಅದನ್ನೇ ಹೇಳ್ತಿದ್ದ ಆಗ್ಲಿಂದ. ಪಾಪ ಅಮ್ಮ ಇಲ್ಲಿ ಹಸ್ಕೊಳಕ್ ಬೇಕಲ್ಲ. ಏನಾದರೂ ಕೊಡ್ತೀನಿ ಸುಮ್ಮನಿರು ಆಮೇಲಿಂದ. ಹ್ಯಾಪಿ? ಇನ್ಮೇಲೆ ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡಬೇಕು ಚಿನ್ನು. ಇಲ್ಲಿ ನೋಡು, ಇನ್ಮೇಲೆ ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡಬೇಕು. ತೆಗಿ, ಡೋರ್ ತೆಗಿ. ಡೋರ್ ಇರ್ತವಲ್ಲ, ಯಾರು ಬರ್ತಾರೆ? ಇಲ್ಲಿ ನೋಡು. ಬೆಲ್ ಹೊಡೆದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಈ ಬೆಲ್ಲು. ಓ, ಅಲ್ಲಿ ಬೆಲ್ ಮಾಡಬೇಕಾ? ಬೆಲ್ ಮಾಡಿದ್ರೇನೆ ನನ್ ಬರೋದು ಆಚೆ. ಓಹೋ, ಇನ್ಮೇಲೆ ಹೋಮ್ವರ್ಕ್ ಎಲ್ಲ ಮಾಡಬೇಕು, ಗೊತ್ತಾಯ್ತಾ? ಅದಕ್ಕೆ ಅಂತಾನೆ ತರಿಸಿರೋದು ನಿನಗೆ. ಮತ್ತೆ ಅಲ್ವಾ ಸಂಜು? ಹಾಯ್ ಅಮ್ಮ, ಯಾರು ನೋಡ್ಬೇಕು ಅಂತ ವಿಡಿಯೋ ಮಾಡ್ಕೊಳ್ಳಿ. ಇಲ್ಲಿ ನೋಡು ಚಿನ್ನ, ತೆಗಿಯೋದು ತೆಗೆದ್ಬಿಟ್ಟು ಬಾ ಆಚೆ. ಹಿಂಗೆ ನೋಡು. ತೆಂಗೆ ಅಮ್ಮ, ನಮ್ಮ ಚಿನ್ನು ಮನೆ ರೆಡಿ ಆಗಿದೆ. 10 o'clock ಆಗೈತೆ. ಚೆನ್ನಾಗಿದೆ ಮನೆ. ನಿಮ್ಮ ಮಕ್ಳಿಗೂ ಯಾರಿಗಾದ್ರೂ ಕೊಡಿಸ್ಬೇಕು ಅನ್ನೋದಿದ್ರೆ ಕೊಡಿಸಿ. ಚಿನ್ನು ಇಲ್ಲಿ. ಚಿನ್ನು ಆಗಲೇ ಮಲ್ಕೊಂಡು ರೆಸ್ಟ್ ತಗೊಳ್ತಿದ್ದಾನೆ. ಫ್ರೆಂಡ್ಸ್, ಟೆಂಟ್ ಹೌಸ್ ಎಲ್ಲನೂ ಫಿಕ್ಸ್ ಮಾಡಾದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಬೇಕಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಈಗ ಈವ್ನಿಂಗ್ ಚಿನ್ನೂನ ಇದು ನಮ್ಮನೆ ಹತ್ತಿರದಲ್ಲೇ ಇರೋವಂಥ ಪಾರ್ಕ್ ಹತ್ರ ಕರ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ಹೋಗೋಣ ಅಂತ. ಹಾಗೆ ನಾವು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಈ ಪಾರ್ಕ್ಗೆ ನಾನು ಇದೇ ಫಸ್ಟ್ ಬಂದಿರೋದು. ಹತ್ತಿರದಲ್ಲೇ ಇದೆ, ಬಟ್ ಬರೋದಕ್ಕಾಗಿರಲಿಲ್ಲ ನಾನು. ಸೊ ನೋಡಿರಲಿಲ್ಲ. ಸಂಜು ಹೇಳಿದ್ರು ಚೆನ್ನಾಗಿದೆ ಪಾರ್ಕ್ ಇಲ್ಲಿ ಅಂತ. ಸೊ ಓಕೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚಿನ್ನುಗಂತೂ ಎಷ್ಟು ಆಟ ಆಡಿದ್ರೂ ಸಾಕಾಗ್ತಿಲ್ಲ, ಅಷ್ಟು ಖುಷಿ ಅವನಿಗೆ. ತುಂಬ ಖುಷಿಯಿಂದ ಆಟಾಡ್ತಿದ್ದ. ಅವನಿಗೆ ಇಲ್ಲೇ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ವಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನಮ್ಮನೆ ಹತ್ರದಲ್ಲೇ ಇರೋ ಪಾರ್ಕು. ಸಂಜು ಹೇಳಿದ್ರು ಇದು ಮಾರ್ಕೆಟ್ ಹತ್ರ ಇದೆ, ಹತ್ರನೇ ಇರೋದು, ನಾವು ಹೋಗೋ ಮಾರ್ಕೆಟ್ ಕಡೆನೇ ಪಾರ್ಕ್ ಇದೆ ಅಂತ ಹೇಳಿದ್ರು. ಸೊ ಹೇಗೂ ಮಾರ್ಕೆಟ್ಗೆ ಹೋಗ್ಬೇಕಿತ್ತಲ್ಲ, ಸೊ ಫಸ್ಟ್ ಅವನನ್ನು ಆಟ ಆಡಿಸ್ಕೊಂಡು ಆಮೇಲಿಂದ ಮಾರ್ಕೆಟ್ಗೆ ಹೋಗಿದ್ದು ಬಂದ್ರಾಯ್ತು, ಅಲ್ಲೇ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಬಂದ್ವಿ. ಅವನು ಆಟ ಆಡ್ತಿದ್ದಾನೆ. ಹಾಗೆ ಅವನು ಆಟ ಆಡ್ತಿರ್ಲಿ, ತುಂಬ ಮಕ್ಕಳೆಲ್ಲ ಇದ್ದರು. ಆಟ ಆಡ್ತಿರ್ಬೇಕಾದ್ರೆ ನಾವು ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಸಂಜು ನಾನು ಕುತ್ಕೊಂಡು ನೋಡ್ತೀವಿ ಅವನು ಆಟ ಆಡೋದೆಲ್ಲನೂ. ಇವಾಗ ನಾವು ಸ್ವಲ್ಪ ವಾಕ್ ಮಾಡಿಕೊಂಡು ಹಾಗೆ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಆದಷ್ಟು ಮಕ್ಕಳನ್ನ ಔಟ್ಸೈಡ್ ಆಟ ಆಡಿಸಿದ್ರೆ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಹತ್ತಿರದಲ್ಲಿರೋವಂಥ ಪಾರ್ಕಿಗೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡಿಸೋದು ಅವ್ರ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದೆ, ಈ ಪಾರ್ಕಿಗೆ ಇದೇ ಫಸ್ಟ್ ಬಂದಿರೋದು. ಅದೇ ಹೇಳ್ತಿದ್ದೆ, ಪಾರ್ಕ್ ತುಂಬ ಚೆನ್ನಾಗಿದೆ ಸಂಜು, ಇನ್ನು ವೀಕ್ಲಿ 1 ಟೈಮ್ ಆದರೂ ಇವನನ್ನು ಇಲ್ಲಿ ಕರ್ಕೊಂಡು ಬಂದು ಆಟ ಆಡಿಸೋಣ ಅಂತ. ಅವರು ಅದೇ ಎಲ್ಲ ಎಷ್ಟು ಜನ ಮಕ್ಕಳೆಲ್ಲ ಇದ್ದಾರೆ, ಚೆನ್ನಾಗಿರುತ್ತೆ, ಅವನು ಆಟ ಆಡ್ತಾನೆ ಅಂತ ಹೇಳ್ತಿದ್ರು. ತುಂಬ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಕೂಡ. ಎಲ್ಲ ಥರದ ಆಟ ಆಡೋದು ಇತ್ತು. ತುಂಬ ಚೆನ್ನಾಗಿತ್ತು. ಪಾರ್ಕ್ ಕೂಡ ತುಂಬ ಕ್ಲೀನಾಗಿ ನೀಟಾಗಿತ್ತು. ಸೊ ನಾನು ಸಂಜೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಮಾರ್ಕೆಟಿಂದ ಬರ್ತಾ ಚಿನ್ನು ಒಂದು ಪಿಗಿ ಬ್ಯಾಂಕ್ ತೆಗ್ಸ್ಕೊಂಡಿದ್ದಾನೆ, ಮನಿ ಸೇವ್ ಮಾಡಬೇಕಂತೆ ಅವನು. ಸೊ ತೆಗ್ಸ್ಕೊಂಡಿದ್ದಾನೆ, ನೋಡಿ ಏನು ಹೇಳ್ತಾನೆ ಅಂತ. ನಮ್ಮ ಚಿನ್ನು ಪಿಗ್ಗಿ ಬ್ಯಾಂಕ್ ತೆಗ್ಸ್ಕೊಂಡಿದ್ದಾನೆ.
ಅವನು ಇನ್ಮೇಲೆ ಮನಿ ಸೇವ್ ಮಾಡೋದಕ್ಕೆ ಅಲ್ವ ಚಿನ್ನ? ಕಾಯಿನ್ ಬೇಕು ನನಗೆ. ಸಾಕು. ಯಾಕದು ನೀನು ಏನಕ್ಕೆ ಮನಿ ಸೇವ್ ಮಾಡ್ತಿರೋದು? ನಾನು ಆಮೇಲೆ ದೊಡ್ಡವನಾದ್ಮೇಲೆ ನಾನು ಏನು ಬೇಕಾದ್ರೆ ತಗೋಬೋದು. ಏನು ತಗೊಳ್ತೀಯಾ? ಕಾರ್, ಹಾಂ ಬೈಕ್, ಹಾಂ. ಮನೆ. ಓ ನೈಸ್ ಮ್ಯಾನ್. ಒಳಗಡೆ ಪಿಗಿ ಬ್ಯಾಂಕಾ? ಚಿನ್ನು ಏನು ತರಿಸ್ಕೊಂಡಿದ್ಯಾ? ಪಪ್ಪ ಏನು ತಂದೈತೆ? ಗೋಬಿ. ನಿಂಗಿಷ್ಟನಾ? ಸೊ ಹೋಮ್ವರ್ಕ್ ಬರೆಯೋದನ್ನು ಎತ್ತಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಈಗ ಕೂತ್ಬಿಟ್ಟಿದ್ದಾನೆ ಗೋಬಿ ತಿನ್ನೋದಕ್ಕೆ ಅಲ್ವಾ? ಇವಾಗ ಕಾರ್ತಿಕ ಮಾಸ ಅಲ್ವಾ, ನಾನ್ ವೆಜ್ ಏನೂ ಮಾಡೋದಿಲ್ಲ ನಾವು, ಅದರಿಂದಾಗಿ ಗೋಬಿ ತರಿಸಿದ್ದೀನಿ. ಚಿನ್ನು ಕೇಳ್ತಿದ್ದ, ಸೊ ಅದರಿಂದಾಗಿ ನಾನ್ ವೆಜ್ನು ಮಾಡಲ್ವಲ್ಲ ತಗೊಂಡು ಬರ್ತೀನಿ ಅಂತ ಅಂದರು ಸಂಜು ಅಂತ ಹೇಳಿದೆ. ಅದಕ್ಕೆ ನಮ್ಮ ಚಿನ್ನು ಹೋಗಿ ಫುಲ್ ಕೈಕಾಲೆಲ್ಲ ತೊಳ್ಕೊಂಡು ಬಂದು ಕೂತ್ಬಿಟ್ಟಿದ್ದಾನೆ ಹೋಮ್ವರ್ಕ್ನು ಬರೆಯೋದು ಬಿಟ್ಬಿಟ್ಟು. ಮಾರ್ಕೆಟಿಂದ ಬರ್ತಾ ಕಾಲಿಫ್ಲವರ್ ತಂದಿದ್ದೆ. ನಾನೇ ಮನೇಲಿ ಗೋಬಿ ಮಾಡ್ತೀನಿ ಅಂತ ಹೇಳಿದೆ ಸಂಜೆಗೆ, ಆದರೂ ಅವರು ನೀನು ನೆಕ್ಸ್ಟ್ ಟೈಮ್ ಮಾಡುವೆ ಅಂತ ಹೇಳಿ ತಂದಿದ್ದಾರೆ. ಹೇಗಿದೆ ಚಿನ್ನು? ಚೆನ್ನಾಗಿದ್ಯಾ? ತಗೊಂಡು ಬಲೂನ್ ಬ್ಲಾಸ್ಟ್ ಮಾಡಿದ್ರೆ ಟ್ವಿಂಗ್ ಅಂತ ಹೋಗುತ್ತೆ. ಅಮ್ಮ ಇದು ಮಶ್ರೂಮಿಂದ ಮಾಡಿರೋದು. ಮಶ್ರೂಮ್ ಗೋಬಿನಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.